ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಜ್ವಲಂತ ಸಮಸ್ಯೆಗಳು, ಪ್ರಚಲಿತ ವಿದ್ಯಮಾನಗಳು, ವಿಚಾರಗಳು ಮತ್ತು ವಿಷಯಗಳ ಬಗ್ಗೆ ನೀವು ನಿಮ್ಮ ಗ್ರಾಮಗಳಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತುಕೊಂಡು ಚರ್ಚೆ ಮಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ಅಂಥದ್ದೇ ಒಂದು ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಚರ್ಚೆಯ ವಿಷಯ ಕಾಂಗ್ರೆಸ್ ವರ್ಸಸ್ RSS. ಹೌದು, ಪ್ರಿಯಾಂಕ್ ಖರ್ಗೆ ಅವರು RSS ಅಂದರೆ ಸಂಘ ಪರಿವಾರದ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಅನ್ನುವಂತಹ ಪತ್ರದ ನಂತರ ನಡೆದಂತಹ ಬೆಳವಣಿಗೆಗಳು ಸಂಘ ಪರಿವಾರ ಮತ್ತು ಕಾಂಗ್ರೆಸ್ ನಡುವೆ ಅತ್ಯಂತ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ಬೆಂಬಲಿಸುವವರು, ಅವರ ಸೈದ್ಧಾಂತಿಕ ವಿಚಾರಧಾರೆಗಳನ್ನು ಬೆಂಬಲಿಸುವವರು ಮತ್ತು ಸಂಘ ಪರಿವಾರದಿಂದ ಆಕರ್ಷಿತರಾಗಿ ಸಂಘ ಪರಿವಾರದ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಟವರ ನಡುವೆ ಒಂದು ಸಮರ ಶುರುವಾಗಿದೆ. ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅಂತಂದರೆ, ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಅವರದೇ ಕಮ್ಯುನಿಟಿಯ ಕೆಲವು ಸಂಘಟನೆಗಳು ನಿಂತುಕೊಂಡಿವೆ. ಅದರಲ್ಲಿ ಪ್ರಮುಖವಾಗಿ ಭೀಮ್ ಆರ್ಮಿ. ಎಸ್, ಭೀಮ್ ಆರ್ಮಿ ಬೌದ್ಧ ಧರ್ಮದ ಮತದಲ್ಲಿ ನಂಬಿಕೆ ಇಟ್ಟು ಬಂದಂತಹ ಒಂದು ಸಂಘಟನೆ. ವೆರಾಸ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಧರ್ಮವನ್ನು ನಂಬುತ್ತಿರುವವರು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರವನ್ನು ವಿರೋಧಿಸ್ತಾ ಇರುವುದು ಈಗ ಕಾಂಗ್ರೆಸ್ ಭೀಮ್ ಆರ್ಮಿ ಅಂತಹ ದಲಿತ ಸಂಘಟನೆಗಳ ಭುಜಗಳ ಮೇಲೆ ಗನ್ನನ್ನು ಇಟ್ಟು ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಸ್ವಲ್ಪ ಹಿಂದಕ್ಕೆ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಇತಿಹಾಸವನ್ನು ಅರಿಯದೇ ಇದ್ದರೆ ಇತಿಹಾಸವನ್ನು ಸೃಷ್ಟಿಸುವುದಕ್ಕೆ ಸಾಧ್ಯ ಇಲ್ಲ. ಪ್ರಾಚೀನ ಭಾರತದ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅನ್ನುವಂತಹ ಪುಸ್ತಕದಲ್ಲಿ ಬೌದ್ಧ ಧರ್ಮ ಮತ್ತು ಬ್ರಾಹ್ಮಣ್ಯವಾದದ ನಡುವೆ ನಡೆದಂತಹ ಭೀಕರ ಕಾಳಗವೇ ಭಾರತದ ಇತಿಹಾಸ ಅಂತ ಹೇಳಿದ್ದಾರೆ. ಸೊ ಇಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಮತ್ತೆ ಮರುಕಳಿಸ್ತಾ ಇದೆಯಾ? ಸಂಘ ಪರಿವಾರದ ವಿಚಾರಧಾರೆಗಳಿಗೂ ದಲಿತ ಸಂಘಟನೆಗಳಿಗೂ ಮಧ್ಯೆ ನಡೀತಾ ಇರುವಂತಹದ್ದು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪರಿಚಯಿಸೋದಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಸಲಹೆ ಸೂಚನೆಗಳನ್ನು ಮಂಡಿಸೋದಕ್ಕೆ ತಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ಸಾಕಷ್ಟು ಜನ ಅತಿಥಿಗಳು, ಆಡಿಯನ್ಸ್ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇವತ್ತಿನ ಗೆಸ್ಟ್ ಮಾಜಿ ರಾಜ್ಯಸಭಾ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ ಹನುಮಂತಯ್ಯನವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಅಶ್ವಥ್ ನಾರಾಯಣ ಅವರು, ಸರ್ ತಮಗೂ ಸ್ವಾಗತ. ಭೀಮ್ ಆರ್ಮಿ ಸಂಘಟನೆಯ ರಾಜ್ಗೋಪಾಲ್ DS ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಹಿಂದೂ ಸಂಘಟನೆಯ ಮುಖಂಡರಾದಂತಹ ಭಾಸ್ಕರನ್ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನು ಭೀಮ್ ಆರ್ಮಿ ಸಂಘಟನೆಯಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಭೀಮ್ ಆರ್ಮಿ ಸಂಘಟನೆಗೂ ಸಂಘ ಪರಿವಾರಕ್ಕೂ ಏನು ದ್ವೇಷ? ಯಾಕೆ ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡಿಕೊಂಡು ಭೀಮ್ ಆರ್ಮಿ ನೀವು ಪಥಸಂಚಲನ ಮಾಡಿದ್ರೆ ನಾವು ಪಥಸಂಚಲನ ಮಾಡ್ತೀವಿ ಅಂತ ಯಾಕೆ ಸಂಘ ಪರಿವಾರದ ವಿರುದ್ಧ ಮುಗಿಬಿದ್ದಿದೆ ಭೀಮ್ ಆರ್ಮಿ? ಸರಿ ಮೇಡಮ್, ಭೀಮ್ ಆರ್ಮಿ ಹೇಗೆ RSS ಸಂಘಟನೆ ಇದೆಯೋ ಅದೇ ಥರ ಭೀಮ್ ಆರ್ಮಿ ಸಂಘಟನೆ ಕೂಡ RSSಗೆ 100 ವರ್ಷ ಆಗಿದೆ, ಭೀಮ್ ಆರ್ಮಿಗೆ ಅಷ್ಟೊಂದು 100 ವರ್ಷ ಆಗಿಲ್ಲ. ಆದರೆ ಸಿದ್ಧಾಂತ, ಬಾಬಾ ಸಾಹೇಬ್ರ ಸಿದ್ಧಾಂತಕ್ಕೆ ಅದಕ್ಕಿಂತ ಹೆಚ್ಚಿಗೆ ಅದರದ್ದು 3% ವಯಸ್ಸಾಗಿದೆ. ಆ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಯಾವುದೇ ಒಬ್ಬ, ನಮ್ಮ ಸಿದ್ಧಾಂತ ಏನಪ್ಪ ಅಂತಂದರೆ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಅವರನ್ನು ಪ್ರೊಟೆಕ್ಟ್ ಮಾಡೋದೇ ನಮ್ಮ ಸಂಘಟನೆಯ ಒಂದು ಸಿದ್ಧಾಂತವಾಗಿದೆ, ಅವ್ರನ್ನ ಉಳಿಸೋದೆ. ಅದೇ ರೀತಿ ಏನು ಮಾಡಿದ್ದಾರೆ RSS ಅವರು, ಗುಲ್ಬರ್ಗದಲ್ಲಿ ಪಥಸಂಚಲನ ಮಾಡ್ತೀವಿ, ಅಲ್ಲಿ ಇಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ಪ್ರಿಯಾಂಕ್ ಖರ್ಗೆ ಅವರು ಸಾಮಾನ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ನೋಡಿ, ನೀವು ಪಥಸಂಚಲನಾರ ಮಾಡಿ, ಬೈಠಾಕಾರ ಮಾಡಿ, ಆದರೆ ಸರ್ಕಾರದ ಒಂದು ಪರ್ಮಿಷನ್ ತೊಗೊಂಡು, ಅನುಮತಿ ತೊಗೊಂಡು ನೀವು ಮಾಡಿ ಅಂತ ಹೇಳ್ತಾರೆ. ಆದರೆ ಅದೇ ಪತ್ರ CM ಅವ್ರಿಗೆ ಬರ್ತಾರೆ. CM ಅವ್ರು, ಆಯಿತು ನೀವು ಹೇಳಿದ್ದು ಸರಿ ಇದೆ, ಸರ್ಕಾರಿ ಜಾಗಗಳಲ್ಲಿ ಮಾಡೋದಾದರೆ ಅನುಮತಿ ತೊಗೊಳ್ಳೇಬೇಕು, ನಿಮ್ಮ ವೈಯಕ್ತಿಕ ಜಾಗಗಳಲ್ಲಾದರೆ ನೀವು ಮಾಡ್ಕೊಳ್ಳಿ ಅಂತ ಸರ್ಕಾರ ಕೂಡ ಹೇಳ್ತಾರೆ. ನಾಟ್ ಓನ್ಲಿ RSS, ಎಲ್ಲ ನೀವು ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಕೆಲಸ ಅದನ್ನೇ ನಾನು ಹೇಳ್ತೀನಿ. ನೋ ಪ್ರಿಯಾಂಕ್ ಖರ್ಗೆ ಅಂತ ಬರಲ್ಲ, ಇಲ್ಲಿ ವಿಚಾರ ಹೇಳ್ತೀನಿ ಕೇಳಿ. ಒಬ್ಬ ದಲಿತ ವ್ಯಕ್ತಿ ಕಾನೂನು ವಿಚಾರಗಳನ್ನು ಹೇಳಿದ್ದಾರೆ, ಅವರೇನು ವೈಯಕ್ತಿಕ ವಿಚಾರಗಳು ಹೇಳಿಲ್ಲ. ಆ ವಿಚಾರ ಹೇಳಿದಾಗ ಇವರಿಗೆ ನೋವಾಗಿ, ನಾನು ನಿಮ್ಮ ಊರಲ್ಲೇ ಬರ್ತೀನಿ, ನಿಮ್ಮ ಊರಲ್ಲೇ ಪಥಸಂಚಲನ ಮಾಡ್ತೀನಿ, ಅದೇನು ಮಾಡ್ತೀನಿ ನೋಡಿ ಅಂತ ಹೇಳಿದಾಗ ನಾವು ಅದಕ್ಕೆ
ವಿರುದ್ಧವಾಗಿ ನಾವು ಮಾಡ್ತೀವಿ ಒಬ್ಬ ಅಂತ ಹೇಳ್ತೀನಿ. ಒಬ್ಬ ದಲಿತ ನಾಯಕನ ಮಾತಿಗೆ ವಿರುದ್ಧವಾಗಿ ಸಂಘ ಪರಿವಾರ ಪಥಸಂಚಲನ ಮಾಡ್ತಾ ಇದೆ ಅಂತ ಆ ವ್ಯಕ್ತಿಯ ಪರವಾಗಿ ತಾವು ನಿಂತಿದ್ದೀರಿ. ಹೌದೌದು. ಹಾಗಾದ್ರೆ ಪ್ರಿಯಾಂಕ ಖರ್ಗೆ ಅವರು ಏನು ಆಗದಂತಹ ಬಡ ಮತ್ತು ಶೋಷಣೆಗೆ ಒಳಗಾದಂತಹ ಯಾವ ಆಸರೆಯೂ ಇಲ್ಲದ ಕೈಲಾಗದ ಒಬ್ಬ ದಲಿತ ನಾಯಕನೋ ಮುಖಂಡನೋ ಅಥವಾ ವ್ಯಕ್ತಿಯೋ ಅಲ್ವಲ್ಲ ಸರ್. ಅವರು ಈ ರಾಜ್ಯದ ಮಂತ್ರಿ, ಕಾನೂನುಗಳನ್ನ ರಚಿಸುವ ಸ್ಥಾನದಲ್ಲಿ ಇರುವಂತವ್ರು. ಅವರಿಗೆ ನೀವೇನ್ ಸರ್ ಇದು ಮಾಡೋದು ಅಂದ್ರೆ ನೀವೇನು ಅವರಿಗೆ ಒಂದು ಶಕ್ತಿ ತುಂಬೋದು ಅಂತ? ಸ್ವಾತಂತ್ರ್ಯ ಬಂದು 78 ಕಂಪ್ಲೀಟ್ ಆಗಿ 79 ಕಾಲಿಡ್ತಾ ಇದ್ದೀವಿ. ಇವತ್ತು ಕೂಡ ಕರ್ನಾಟಕದಲ್ಲಿ ಒಬ್ಬ ದಲಿತನಿಗೆ CM ಸ್ಥಾನ ಕೊಡ್ಲಿಲ್ಲ. ಇಲ್ಲಿ ಇದೇ ಸಾಮಾಜಿಕ ಅಸಮತೋಲನ ಇದೆ. ಅದಕ್ಕೆ ನಾವು ಅವ್ರ ಬೆಂಬಲವಾಗಿದ್ದೀವಿ. ವಿರುದ್ಧ ಆಗ್ಬೇಕೆ ಹೊರತು ಸಂಘ ಪರಿವಾರದ ವಿರುದ್ಧ ಅಲ್ಲ. ಸಂಘ ಪರಿವಾರ ಸರ್ಕಾರ ನಡೆಸ್ತಾ ಇಲ್ಲ, ಕಾಂಗ್ರೆಸ್ ನಡೆಸ್ತಾ ಇರೋದು. ಕಾಂಗ್ರೆಸ್ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ಅಂತ ನೀವು ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡಬೇಕು. ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಾರೇ ದಲಿತರಿದ್ರು ಅವ್ರ ಪರವಾಗೂ ಇದ್ದೀವಿ. ಮೊನ್ನೆ CJIಗೆ ಅವಮಾನ ಆಯಿತು, CJI ಪರವಾಗೂ ನಾವು ಹೋರಾಟ ಮಾಡಿದ್ದೀವಿ. ಯಾವುದೇ ದಲಿತ ವ್ಯಕ್ತಿ, ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಏನಾದರೂ ತೊಂದರೆ ಆದರೆ ನಾವು ಅಲ್ಲಿ ಇರ್ತೀವಿ. ಭೀಮ್ ಆರ್ಮಿ ಸಂಘಟನೆ. ತುಂಬಾ ಫ್ರಾಂಕ್ ಆಗಿ ಮಾತಾಡೋದಾದ್ರೆ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಮ್ದೇ ಆದ ಪಕ್ಷ ಇದೆ ಮೇಡಮ್, ತಪ್ಪು ತಿಳ್ಕೊಂಡಿದ್ದೀರಿ ಮೇಡಮ್. ನಮ್ದೇ ಆಜಾದ್ ಸಮಾಜ್ ಪಾರ್ಟಿ ಪಕ್ಷ ಇದೆ, ನಮ್ಮವರೇ MP ಇದ್ದಾರೆ. ನಾವು ಯಾವ ಪಕ್ಷದ ಪರವಾಗಿಲ್ಲ, ನಾವು ಇಂಡಿಪೆಂಡೆಂಟ್ ಇದ್ದೀವಿ. ಹಾಗಿದ್ರೆ ನಾವು ಕಾಂಗ್ರೆಸ್ ಸದಸ್ಯತ್ವ ಹೋಗ್ತಿದ್ವಿ, ಕಾಂಗ್ರೆಸ್ ಜೊತೆ ಇರ್ತಿದ್ವಿ. ಅಲ್ಲಿ ದಲಿತ ವಿಷಯ ಬಂದಾಗ ನಾವೆಲ್ಲ ಒಗ್ಗೂಡ್ತೀವಿ. ಗೋವಿಂದ ಕಾರಜೋಳ ಅವರು RSS ಅಲ್ಲಿ ಹೌದು, ಅವ್ರ ಪರವಾಗೂ ನಿಂತ್ಕೋತೀವಿ. ಅವರಿಗೆ ಸಮಸ್ಯೆ ಆದಾಗ ಅವ್ರ ಪರವಾಗೂ ನಿಂತ್ಕೋತೀವಿ ನಾವು. ವಿಚಾರಧಾರೆಗಳನ್ನ ಒಪ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹಲವಾರು ದಲಿತ ನಾಯಕರು ಸಂಘ ಪರಿವಾರದ ಭಾಗವಾಗಿದ್ದಾರೆ. ಹಾಗಾದ್ರೆ ಅವ್ರು ನಿಮ್ ಭಾಗ ಅಲ್ವಾ? ಒಂದು ವಿಚಾರ ಹೇಳ್ತೀನಿ ಕೇಳಿ. ನಾನು 10 ವರ್ಷ RSS ಅಲ್ಲೇ ಇದ್ದೀನಿ. RSS ಸಂಘಟನೆಯಲ್ಲೇ ನಾನು ಪಳಗದವಿದ್ದೀನಿ. ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದವನೇ ಇದ್ದೀನಿ. ಆದ್ರೆ ವಿಚಾರ ಬಂದಾಗ ನಾವು ನಮ್ಮವ್ರ ಪರವ ನಾವು ನಿಂತ್ಕೊಂತೀವಿ ಮೇಡಮ್. ಆಲ್ ರೈಟ್, ಎಲ್ಲ ಹನುಮಂತಯ್ಯನವರು ಯಾಕೋ ಇದು ಬೇರೆ ರಾಂಗ್ ಟರ್ಮ್ ತಗೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಒಬ್ಬ ಮಂತ್ರಿ ಕಾನೂನಿನ ಅಡಿಯಲ್ಲಿ ಒಂದು ಸಂಘಟನೆಗೆ ಪೂರ್ವಾನುಮತಿ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಡೆಫಿನೆಟ್ಲಿ ಆ ಸಂಘಟನೆ ವಿರೋಧ ವ್ಯಕ್ತಪಡಿಸುತ್ತೆ. ಯಾಕಂದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ದೀರಿ ಅಂತ. ಅದಕ್ಕೆ ಪ್ರತಿಯಾಗಿ ಒಬ್ಬ ಮಂತ್ರಿ ದಲಿತರು ಅನ್ನೋ ಕಾರಣಕ್ಕೆ ದಲಿತ ಸಂಘಟನೆಗಳಲ್ಲಿ ಪಿಚ್ಚಿನ್ನಾಗೋದು ಮತ್ತು ಇದು ಸಂಘ ಪರಿವಾರ ವರ್ಸಸ್ ದಲಿತರು ಅನ್ನುವಂಥ ಇಮೇಜ್ ಕ್ರಿಯೇಟ್ ಮಾಡೋದು, ಇದು ನನಗೆ ಅರ್ಥ ಆಗದೆ ಇರುವಂತಹ ವಿಷಯ. ಯಾಕೆ ಇದೊಂದು ತಾತ್ವಿಕವಾದ ಹೋರಾಟ. ದ್ವೇಷ, ರಾಜಕಾರಣ ಈ ಹೋರಾಟ ಅಲ್ಲ. ಇಷ್ಟೆಲ್ಲಕ್ಕೂ ಮೊದಲು ಪ್ರಿಯಾಂಕ್ ಖರ್ಗೆ ಅವರು ಏನು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ? ಈ ಹಿಂದೆ BJPಯ ಮುಖ್ಯಮಂತ್ರಿಗಳಾಗಿದ್ದ ಜಗದೀಶ್ ಶೆಟ್ಟರ್ ಅವರು ಏನನ್ನು ಬರೆದಿದ್ರೋ, ಏನನ್ನು ಆದೇಶ ಮಾಡಿದ್ರೋ ಅದೇ ಪ್ರತಿಯನ್ನು ಅವರು ಪುನರುಚ್ಚಾರ ಮಾಡಿದ್ದಾರೆ. ಇದಕ್ಕೆ BJP ಅಸಂತುಷ್ಟಗೊಳ್ಳಬೇಕಾದ ಅಗತ್ಯ ಇಲ್ಲ, ವಿರೋಧ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಕೇಳೋದಿದ್ರೆ ಜಗದೀಶ್ ಶೆಟ್ಟರ್ ಅವರನ್ನೇ ಕೇಳಬೇಕು, ಇಂಥ ಕಾನೂನು ಇಂಥ ಆದೇಶವನ್ನು ಯಾಕೆ ಮಾಡಿದ್ರಿ ಅಂತ. ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯ ಸಂಘಟನೆಗಳು ಬಳಸ್ಕೊಳ್ತಕ್ಕದ್ದಲ್ಲ, ಪರ್ಮಿಷನ್ ಇಲ್ಲದೆ. ಸಂಘ ಪರಿವಾರ ಅಂತ ಎಲ್ಲೂ ಹೇಳಿಲ್ಲ, ಸಂಘ ಪರಿವಾರ ಅಂತ ಹೇಳಿಲ್ಲ. ಸಾರ್ವಜನಿಕ ಅಲ್ಲ, ಈ ತರ ಏನು ಸರ್ಕಾರಿ ಶಾಲೆಗಳ ಆವರಣದಲ್ಲಿ, ಸರ್ಕಾರಿ ಮೈದಾನಗಳಲ್ಲಿ ಪೂರ್ವಾನುಮತಿ ಇಲ್ಲದೆ ಯಾವುದೇ ಚಟುವಟಿಕೆಗಳು ನಡೆಯುವಂತಿಲ್ಲ. ಅದು ಮೊದಲಿಂದ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಆದರೆ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಸಂಘ ಪರಿವಾರವನ್ನ ಮಾತ್ರ ಚಟುವಟಿಕೆಗಳ ನಿಷೇಧದ ಬಗ್ಗೆ ಮಾತಾಡಿರಲಿಲ್ಲ. ಅದು ಕ್ಲಾರಿಟಿ. ಕರೆಕ್ಟ್. ಸಂಘ ಪರಿವಾರವನ್ನ ಹೆಸರು ಹೇಳಿ ಅವರು ಅದನ್ನು ಮಾಡಿರಲಿಲ್ಲ. ಯಾವುದೇ ಸಂಘಟನೆ ಸರ್ಕಾರಿ ಜಾಗಗಳನ್ನು ಬಳಸುವಂತಿದ್ದರೆ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು ಅಂತ ಇತ್ತದು. ಅದಿದೆ, ಇವತ್ತು ಇದೆ. ಅದರಲ್ಲಿ ಏನು ತಪ್ಪಿದೆ? ಯಾರು ಯಾವ ಸರ್ಕಾರಿ ಜಾಗವನ್ನು ಏನಕ್ಕೆ ಬೇಕಾದರೂ ಬಳಸೋದಾದರೆ ಶಾಂತಿ ನೆಮ್ಮದಿ ಎಲ್ಲಿರ್ತದೆ ಜನರಿಗೆ? ಪರ್ಮಿಷನ್ ತಗೋಬೇಕು ಅನ್ನೋದು ಸಾಮಾನ್ಯ ನಿಯಮ. ಒಂದು ಸರ್ಕಾರದ ಕೇಳಿ, ದಲಿತರ ಎಂಟ್ರಿ ಯಾಕೆ ಅಂದರೆ ಪ್ರಿಯಾಂಕ ಖರ್ಗೆ ಅವರು ಬರೆದ ಈ ಪತ್ರ ಸರಿಯಾಗಿದೆ. ಈ ಪತ್ರಕ್ಕೆ ಉತ್ತರ ಕೊಡಬೇಕಾಗಿತ್ತೇ ಹೊರತು ಅದನ್ನು ಪರಾವಿರೋಧದ ವೈರುಧ್ಯ ಮಾಡಬೇಕಾದ ಅಗತ್ಯ ಇರಲಿಲ್ಲ. BJPಯವರಾಗಲಿ, ಸಂಘ ಪರಿವಾರದವರಾಗಲಿ, ಬೇರೆಯವರಾಗಲಿ. ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಕಾನೂನು ಪ್ರಕಾರ ಇದೆ. ಅದು ಕಾನೂನು ಪ್ರಕಾರ ಇಲ್ಲ ಅಂದರೆ ಪ್ರಶ್ನೆ ಮಾಡೋಣ, ಕೋರ್ಟ್ ಇದೆ ಅದಕ್ಕೆ.
ನೀವು ಬರೆದಿರೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂದರೆ ಖಂಡಿತ ಪ್ರಶ್ನೆ ಮಾಡೋಣ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಆದರೆ ಸಂವಿಧಾನದ ಪರವಾಗಿದೆ, ಸರ್ಕಾರದ ಕಾನೂನಿನ ಪರವಾಗಿದೆ, ಹಿಂದಿನ ಮುಖ್ಯಮಂತ್ರಿ ಅದನ್ನೇ ಹೇಳಿದ್ದಾರೆ, BJP ಮುಖ್ಯಮಂತ್ರಿ ಅದನ್ನೇ ಹೇಳಿದ್ದಾರೆ ಅಂತ ಆದಮೇಲೆ ಅದಕ್ಕೆ ಉತ್ತರ ಕೊಡಬೇಕಾದದ್ದು ನಮ್ಮ ಧರ್ಮ, ಯಾವುದೇ ಸಂಘಟನೆ. ಹಾಗಂತ ಹಾಗಂತ ದಲಿತ ಸಂಘಟನೆಗಳ ಎಂಟ್ರಿ ಯಾಕೆ? ಇದು ಕಾಂಗ್ರೆಸ್ ವರ್ಸಸ್ RSS ಆಗಿರ್ಬೇಕೇ ಹೊರತು ಇದು ಸ್ಲೋಲಿ ಇಟ್ಸ್ ಟೇಕಿಂಗ್ ಅ ಟರ್ನ್ RSS ವರ್ಸಸ್ ದಲಿತರು ಅಥವಾ RSS ವರ್ಸಸ್ ಭೀಮ್ ಆರ್ಮಿ ಅನ್ನೋ ತರದ ಒಂದು ಟರ್ನ್ ಅನ್ನ ತೆಗೆದುಕೊಳ್ತಾ ಇರುವಂತ ಪರಿಸ್ಥಿತಿಯನ್ನ ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀರಿ? ದಲಿತರು ಎಲ್ಲರ ಆಟದ ಅಂದ್ರೆ ಎಲ್ಲ ಪಕ್ಷಗಳ ಆಟದ ಗೊಂಬೆಗಳ ಟೋಟಲಿ ಮಿಸ್ಟೇಕನ್. RSSನವರು ನಾವು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿದಾಗ ಭೀಮ್ ಆರ್ಮಿಯವರು ಕೂಡ ನಾವು ಪಥಸಂಚಲನ ಮಾಡ್ತೇವೆ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಅದು ಅವ್ರ ಸಂಘಟನೆ. ಭೀಮ್ ಆರ್ಮಿ, ದಲಿತ ಪ್ಯಾಂಥರ್, ಹಲವು ದಲಿತ ಸಂಘಟನೆಗಳ ಕ್ರಿಶ್ಚಿಯನ್ ಸಂಘ ಅಂದ್ರೆ ಸರ್ ಇಲ್ಲಿ ಒಂದು ಸಂಘಟನೆಯ ನಡುವೆ ನಡೀತಾ ಇರುವಂತಹ ಒಂದು ಸಮರದ ನಡುವೆ ದಲಿತ ಸಂಘಟನೆಗಳನ್ನ ಮುಂದಿಟ್ಟು ಇದು ದಲಿತರು ಮತ್ತು RSS ಅನ್ನುವಂತಹ ಭಾವನೆ, ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹ ಅವಶ್ಯಕತೆ ಕಾಂಗ್ರೆಸ್ ಪಾರ್ಟಿಗೆ ಏನಿತ್ತು ಅಂತ. ಕಾಂಗ್ರೆಸ್ ನಿಜಕ್ಕೂ ಕೂಡ ತಮ್ಮ 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 ಕಾನೂನುಗಳಲ್ಲಿ ನಂಬಿಕೆ ಇದ್ರೆ ನೀವು ಮಿಸ್ಗೈಡ್ ಮಾಡ್ತಿದ್ದೀರಿ. ಭೀಮ್ ಆರ್ಮಿ ಅವರು ಕಾಂಗ್ರೆಸ್ ಸಂಘಟನೆಯವರಲ್ಲ ಅಂತ ಅವ್ರು ಹೇಳಿದ್ದಾರೆ. ಈಗಾಗಲೇ ಗುಲ್ಬರ್ಗದಲ್ಲಿ ನಮ್ಮದೇ ಪಕ್ಷ ಇದೆ, ಗುಲ್ಬರ್ಗದ್ದೇ ಹೇಳ್ತಿದ್ದೀನಿ. ಭೀಮ್ ಆರ್ಮಿ ಅವರು ಅವ್ರದೇ ಪಕ್ಷ ಇದೆ, ಅವ್ರದೇ ರಾಜಕೀಯ ಸಿದ್ಧಾಂತ ಇದೆ, ಅವ್ರದೇ ಆರ್ಗನೈಸೇಷನ್ ಇದೆ, ಅವರು MP ಇದ್ದಾರೆ, ಆಜಾದ್ ಪಾರ್ಟಿ ಇದೆ. ಇಷ್ಟೆಲ್ಲ ಇರುವಾಗ ಅವರು ಕಾಂಗ್ರೆಸ್ ಪಾರ್ಟಿಯ ಅಂಗಸಂಸ್ಥೆ ಅಲ್ಲ. ಕಾಂಗ್ರೆಸ್ ಪಾರ್ಟಿ RSSನವರ ಜೊತೆ, ಸಂಘ ಪರಿವಾರದ ಜೊತೆ, BJPಯ ಜೊತೆ ರಾಜಕೀಯ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇವತ್ತಲ್ಲ, 1948ನೇ ಇಸ್ವಿ 1925ರಿಂದ ಕೂಡ ಆರಂಭ ಆಗಿದೆ ಈ ಹೋರಾಟ ಕಾಂಗ್ರೆಸ್ ಪಾರ್ಟಿಗೆ. ಅದು ಸರಿ. ಅದು ಆದ್ರೆ ಇವತ್ತು ನೀವು ಹೇಳ್ತಿರೋ RSS ಮುಂದೆ ಬಿಟ್ಟು ಹಿಂದಗಡೆಯಿಂದ ನಾವು ರಾಜಕೀಯ ಮಾಡ್ತೀವಿ ಅನ್ನೋದಿದೆಯಲ್ಲ ಸರ್. ಇಲ್ಲ, ನಾವು ಆ ರಾಜಕಾರಣ ಮಾಡಕ್ ತಯಾರಿಲ್ಲ. ಕಾಂಗ್ರೆಸ್ ನಡೀತಾ ಇರೋದು ಅದೇ ಸರ್. ಕಾಂಗ್ರೆಸ್ಗೆ ಆ ಪರಿಸ್ಥಿತಿ ಖಂಡಿತ ಇಲ್ಲ. ಅವ್ರ ಜನರೇ ಬೇಕಾದಷ್ಟು ಜನ ಇದ್ದಾರೆ, ಕೋಟ್ಯಾಂತರ ಜನರಿದ್ದಾರೆ ಹೋರಾಟ ಮಾಡ್ಲಿಕ್ಕೆ. ಅವರೇ ಪಥಸಂಚಲನ ಮಾಡ್ತೀವಿ ಅಂತ ಕೇಳೋದಕ್ಕೇನು ಹಿಂದೆ ಮುಂದೆ ಇಲ್ಲ. ಅವ್ರು ಕೇಳಿದ್ರೆ ಆಶ್ಚರ್ಯವೂ ಇಲ್ಲ. ಆದ್ರೆ ಭೀಮ್ ಆರ್ಮಿ ಅವರು ಕೇಳ್ತಿದ್ದಾರೆ, ಅವ್ರಿಗೆ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಮಾಡ್ತಾ ಇದೆ ಅಂತ ನಾವು ಮಾಡ್ತೀವಿ ಅಂದ್ರೆ ಅದನ್ನ ಹೇಳಿಲ್ಲ ಅವರು. ನೀವು ಮಾಡಿ, ನಿಮಗೆ ಕಂಪ್ಲೀಟ್ ಈ ಸಂವಿಧಾನದ ಅಡಿಯಲ್ಲಿ ನಿಮಗೂ ಹಕ್ಕು ಅಧಿಕಾರಗಳಿವೆ, ನೀವು ಮಾಡಿ ಪಥಸಂಚಲನ. RSS ಮಾಡಿದ್ರೆ ನಾವು ಮಾಡ್ಬಿಡ್ತೀವಿ, RSS ಬೈಠಕ್ ಮಾಡಿದ್ರೆ ನಾವು ಕುತ್ಕೊಂಡ್ಬಿಡ್ತೀವಿ, RSS ಪಥಸಂಚಲನ ಮಾಡಿದ್ರೆ ನಾವು ಪಥಸಂಚಲನ ಮಾಡ್ತೀವಿ. ಇದು ಯಾವ ರೀತಿಯಾದಂತಹ ನ್ಯಾಯ? ಇದು ಯಾಕೆ ನಡೀತಾ ಇದೆ ಈ ರಾಜ್ಯದಲ್ಲಿ? ಈ ಎತ್ತಿ ಕಟ್ಟಿ ನಡೆಯುವಂತದ್ರಿಂದ ಯಾರಿಗೆ ಏನ್ ಲಾಭ? ಯಾರು ಎತ್ತಿ ಕಟ್ತಿದ್ದಾರೆ ಅದೇ ನಿಮಗೆ ಕ್ಲಾರಿಫೈ ಆಗಿಲ್ವಲ್ಲ. ನನ್ಗೆ ಅದೇ ಕ್ಲಾರಿಫೈ. ಭೀಮ್ ಆರ್ಮಿ ಅವರು ತಮ್ಮ ಸಂಘಟನೆಯ ಸ್ವಂತ ಇಚ್ಛೆಯಿಂದ ನಾವು ಪಥಸಂಚಲನ ಮಾಡ್ತೇವೆ ಅಂತ ಬಂದಿದ್ದಾರೆ ಮುಂದೆ. ಅದಕ್ಕೆ ಅವಕಾಶ ಕೊಡೋದು ಕೊಡಬಾರದ್ದು ಸರ್ಕಾರಕ್ಕೆ ಬಿಟ್ಟು ವಿಚಾರ, ಜಿಲ್ಲಾಡಳಿತಕ್ಕೆ ಬಿಟ್ಟು ವಿಚಾರ. ಕಾಂಗ್ರೆಸ್ಸಿಗೂ ಇದಕ್ಕೂ ಏನ್ ಸಂಬಂಧ ಇದೆ? ಕಾಂಗ್ರೆಸ್ಸಿನ ಮಂತ್ರಿ ತಾತ್ವಿಕ ಹೋರಾಟ ಅಂತ. ಸೊ ಇದು ತಾತ್ವಿಕ ಹೋರಾಟ ಆದರೆ ನಿಮಗೆ ಸೈದ್ಧಾಂತಿಕವಾಗಿ ಸಂಘ ಪರಿವಾರದ ವಿಚಾರಧಾರೆಗಳನ್ನ ನೀವು ಒಪ್ಕೊಳ್ಳೋದಿಲ್ಲ. ಐ ನೋ ಇಟ್. ಬಟ್ ಅದಕ್ಕೆ ದಲಿತ ಸಂಘಟನೆಗಳನ್ನ ಮುಂದೆ ಮಾಡೋದಿದೆಯಲ್ಲ, ಅದೇ ಹೇಳ್ತಿದ್ದೀರಾ ನೀವು. ದಲಿತ ಸಂಘಟನೆಗಳನ್ನ ಕಾಂಗ್ರೆಸ್ ಮುಂದೆ ಮಾಡಿಲ್ಲ. ದಲಿತ ಸಂಘಟನೆಗಳು ಕಾಂಗ್ರೆಸ್ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಆಮೇಲೆ ಕಾಂಗ್ರೆಸ್ ಮುಂದೆ ಬಂದು ಮಾಡ್ತದೆ, ಕಾಂಗ್ರೆಸ್ ಹೇಳ್ದಂಗೆ ಕೇಳ್ತದೆ. ಕೇಳಿ ಅವ್ರನ್ನ, ಖಂಡಿತ ಮಾಡಲ್ಲ ಅವರು. ಅಶ್ವಥ್ ನಾರಾಯಣ್ ಅವರೇ ಇದು RSS ಮತ್ತು ಕಾಂಗ್ರೆಸ್ ನಡುವೆ ಇದ್ದಂತಹ ಈ ಫೈಟ್ ಇದ್ದಕ್ಕಿದ್ದಂತೆ ಅದು ದಲಿತ ಸಂಘಟನೆಗಳು ಮತ್ತು ಸಂಘ ಪರಿವಾರ, ದಲಿತ ಸಂಘಟನೆಗಳು ಮತ್ತು BJP ಈ ಥರದ ಒಂದು ಹೊಸ ಟ್ವಿಸ್ಟ್ ಈ ಮೂಲಕ ಯಾರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ? ಮೇಡಮ್, ಒಂದು ಚರ್ಚೆಗೆ ವಿಷಯ ತೊಗೊಂಡಿದ್ರೆ ಒಳ್ಳೆಯದು. ಇಷ್ಟೆಲ್ಲ ಚರ್ಚೆಗೆ ಬರಲಿಕ್ಕೆ ಕಾರಣ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಿದ್ದಕ್ಕೆ ಇವೆಲ್ಲವೂ ಚರ್ಚೆಗೆ ಬಂತು. ಆ್ಯಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಆಗು ಹೋಗುಗಳ ಬಗ್ಗೆ ಪತ್ರ ಬರೆಯುವಂಥದ್ದು ಮತ್ತು ಅಭಿವೃದ್ಧಿ ಬಗ್ಗೆ ಕೆಲವು ವಿಷಯದ ಬಗ್ಗೆ ಅದು ಆ್ಯಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಆತನ ರೈಟ್ಸು ಪತ್ರ ಬರೆಯುವಂಥದ್ದು. ಪತ್ರ ಬರೆದಿದ್ದಾರೆ ಇವರು. ಪತ್ರ ಬರೆಯುವಾಗ ಪ್ರಿಯಾಂಕ ಖರ್ಗೆ ಅವರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಖಾಸಗಿ ಜಾಗಗಳಲ್ಲಾಗಲಿ ಮತ್ತು ಮುಜರಾಯಿ ಜಾಗಗಳಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ನಡಿಬೇಕಾದ್ರೆ ಅವರೆಲ್ಲೂ ಸಂಘನ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಸಂಘಟನೆಗಳು ಯಾವುದೇ
ಸಂಘ ಪರಿವಾರ ಅವರ ಪತ್ರದಲ್ಲಿ ಕ್ಲಿಯರ್ ಆಗಿ ಓಕೆ, ಒಂದ್ ವೇಳೆ ಸಂಘ ಪರಿವಾರ ಆಯ್ತಿರ್ಲಿ ಒಂದು ಇದ್ರು ಅವ್ರೇನ್ ಕೇಳಿದ್ರೆ ಸಂಘ ಪರಿವಾರ ಸರ್ಕಾರ ಆಯ್ತಿರ್ಲಿ ಮಾಹಿತಿ ಇಲ್ಲ. ಭಾಸ್ಕರ್ ರಾಜಗೋಪಾಲ್ ಅವರೇ ನಿಮ್ಗೆ ಮಾಹಿತಿ ಇಲ್ಲ. ಮೇಡಮ್ ಬರ್ದಿದ್ರು ಬರ್ದಿದ್ದಾರೆ, ಬೇಕಾದ್ರೆ ನಿಮ್ಗೆ ನಾನು ಲೆಟರ್ ಇಲ್ಲ ಓದ್ತೀನಿ. ಮೇಡಮ್ ಬರಲಿ ಆದ್ರೆ ಸರ್ಕಾರದ ಅನುಮತಿ ಪ್ರಿಯರ್ ಪರ್ಮಿಷನ್ಸ್ ಬೇಕು ಅಂತ ಅವರು ಒಂದು ಹೇಳಿದ್ರು. ನಾವು ಇದುವರೆಗೂ ಕಳೆದ 100 ವರ್ಷಗಳಲ್ಲಿ 100 ವರ್ಷದಿಂದನೂ ಈ ರೀತಿ ಪಥಸಂಚಲನ ನಡ್ಕೊಂಡ್ ಬರ್ತಾ ಇದೆ. ಎಲ್ಲೂ ಸಹ ಯಾವುದೇ ಪರ್ಮಿಷನ್ ಇಲ್ಲದೆ ಅನುಮತಿ ಇಲ್ಲದೇನೆ ಮಾಸ್ ಪ್ರೋಗ್ರಾಮನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಲಿ ಅದರ ಅನ್ಯ ಸಂಘಟನೆಗಳಲ್ಲಿ ಮಾಡೋದಿಲ್ಲ. ಪ್ರತಿಯೊಂದಕ್ಕೂ ಪರ್ಮಿಷನ್ಸು ಜಾಗದ ಒಂದು ನಿಮಿಷ ಇಲ್ಲ ಮೇಡಮ್ ನಾನು ಹೇಳ್ತೀನಿ ಮೇಡಮ್, ನಾನು ಅಲ್ಲಿಗೆ ಬರ್ತೀನಿ, ಶಾಖೆ ವಿಷಯಕ್ಕೆ ಬರ್ತೀನಿ. ಇಲ್ಲ ನಾನು ಅಲ್ಲಿಗೆ ಬರ್ತೀನಿ ಮೇಡಮ್, ಹಲವು ಮೈದಾನಗಳಲ್ಲಿ ಮೇಡಮ್ ನಾನು ಅಲ್ಲಿಗೆ ಬರ್ತೀನಿ ಸಂಘ ಪರಿವಾರದ ಬೆಳಗಿನ ಮೇಡಮ್, ನಾನು ಅಲ್ಲಿಗೆ ಬರ್ತೀನಿ, ಶಿಬಿರ ಏನಿದೆ ಅದು ನಡೆಯುತ್ತೆ. ನಾನು ಅಲ್ಲಿಗೆ ಬರ್ತೀನಿ. Without permission. ನಾನು ಈಗ ಒಂದು ಮಾಸ್ ಪ್ರೋಗ್ರಾಮ್ಗೆ ಪರ್ಮಿಷನ್ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಅದು ವಿಶ್ವ ಹಿಂದೂ ಪರಿಷತ್ ಆಗಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಲಿ, ಅಥವಾ ಹಿಂದೂ ಜಾಗರಣ ವೇದಿಕೆ ಆಗಲಿ, ಬಜರಂಗ್ ದಳ ಆಗಲಿ, ಮಾಸ್ ಪ್ರೋಗ್ರಾಮ್ ಮಾಡುವಾಗ ಪರ್ಮಿಷನ್, ಗ್ರೌಂಡ್ ಪರ್ಮಿಷನ್ ಇರ್ತದೆ, ಪೊಲೀಸ್ ಪರ್ಮಿಷನ್ ಇರ್ತದೆ, ಟ್ರಾಫಿಕ್ಕಿನ ರೂಲ್ಸ್ ಎಲ್ಲರದ್ದು ಪರ್ಮಿಷನ್ ತಗೊಳ್ತೀವಿ. ನೀವು ಹೇಳಿದ್ರಲ್ಲ ಈಗ ಶಾಖೆಗಳು ಶಿಬಿರಗಳು, ಬೆಳಿಗ್ಗೆ ಎದ್ದು ನಾವು ಶಾಖೆ ಮಾಡ್ತೀವಿ. ಬೆಳಿಗ್ಗೆ 6ರಿಂದ 7:30 1.5 ಗಂಟೆಗಳ ಕಾಲ ನಾವು ಶಾಖೆಗಳನ್ನು ಮಾಡ್ತೀವಿ. ಗ್ರೌಂಡ್ಗಳಲ್ಲಿ ಎಲ್ಲ ಗ್ರೌಂಡ್ಗಳಲ್ಲೂ ಈ ರೀತಿ ಖಾಸಗಿ ಮೈದಾನದಲ್ಲಿ, ಸರ್ಕಾರಿ ಶಾಲೆ ಆವರಣದಲ್ಲಿ, ಸರ್ಕಾರಿ ಮೈದಾನದಲ್ಲಿ ಈ ಥರ ಕಾರ್ಯಕ್ರಮ, ಫುಟ್ಬಾಲ್ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಲಾಫಿಂಗ್ ಕ್ಲಬ್ಗಳಿದೆ, ನಗೆಕೂಟಗಳು ಇರ್ತವೆ, ವಾಕಿಂಗ್ ಮಾಡ್ತಾರೆ. ಅದೇ ರೀತಿ ಸಂಘದಲ್ಲಿ ಅದೇ ರೀತಿ ಸಂಘದಲ್ಲಿ ನಾವು ಒಂದು ಪರ್ಮಿಷನ್ ಇಲ್ಲ, ಅಲ್ಲ ಯಾರಿಗೂ ಪರ್ಮಿಷನ್ ಇಲ್ಲ, ನಮಗೂ ಪರ್ಮಿಷನ್ ಇಲ್ಲ. ಕೇಳಿ ಮೇಡಮ್, ವಾಕಿಂಗ್ ಮಾಡ್ತಾರೆ ಪರ್ಮಿಷನ್ ಇದೆಯಾ? ವಾಲಿಬಾಲ್ ಆಡ್ತಾರೆ ಪರ್ಮಿಷನ್ ಇದೆಯಾ? ಲಾಫಿಂಗ್ ಕ್ಲಬ್ ಇದೆ ಪರ್ಮಿಷನ್ ಇದೆಯಾ? ಯಾರು ಇಲ್ಲ, ನಮಗೂ ಪರ್ಮಿಷನ್. ನಾವೆಲ್ಲ ಏನ್ ಮಾಡ್ತೀವಿ, ದೇಶದ ಬಗ್ಗೆ ವಿಚಾರಗಳನ್ನು ಹೇಳ್ತೀವಿ, ಶುಭಾಷಿತದ ಬಗ್ಗೆ ಹೇಳ್ತೀವಿ, ಇವತ್ತು ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಶಿಬಿರದಲ್ಲಿ ಬಂದಿರುವಂಥವ್ರಿಗೆ ನಾವು ಹೇಳ್ಕೊಡ್ತೀವಿ, ಭಗವದ್ಧ್ವಜಕ್ಕೆ ನಮಸ್ಕಾರ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಮನೆಗೆ ಬರ್ತೀವಿ, ಕಬಡ್ಡಿ ಮೇಲೆ ಮುಸಲ್ಮಾನ ದೊರೆಗಳ ಆಕ್ರಮಣ ಮತ್ತು ಇಲ್ಲ ಅದು ಹೇಳ್ತೀವಿ. ಅಲ್ಲಿಗೆ ಬರ್ತೀನಿ ಮುಂದೆ. ನೋಡಿ ಇವ್ರು ಪತ್ರ ಬರೆದ್ರಲ್ಲ ಪ್ರಿಯಾಂಕಾ ಖರ್ಗೆ ಅವರು. ಅಶ್ವಥ್ ನಾರಾಯಣ ಅವರೇ, ಹಿಂದೂ ಧರ್ಮದ ಮೇಲೆ ಮತ್ತು ಹಿಂದೂ ದೇವಾಲಯಗಳ ಮೇಲೆ ಮುಸ್ಲಿಂ ದೊರೆಗಳ ದಂಡಯಾತ್ರೆ ಮತ್ತು ದೌರ್ಜನ್ಯಗಳ ಬಗ್ಗೆ ಅಲ್ಲಿ ನೀವು ಇತಿಹಾಸದ ಬಗ್ಗೆ ಅಲ್ಲಿ ಮಕ್ಕಳಿಗೆ ತಾವು ಹೇಳ್ಕೊಡ್ತೀರಾ? ಚರಿತ್ರೆ ಬಗ್ಗೆ, ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ ಕೆಲವು ಉಲ್ಲೇಖಗಳನ್ನು ಮಾಡ್ತಕ್ಕಂಥದ್ದು, ಶುಭಾಷಿತಗಳನ್ನು ಹೇಳುವಂಥದ್ದು ಇರುತ್ತೆ. ಉದಾಹರಣೆಗೆ ಮೇಡಮ್, ಗಜನಿ ಮಹಮ್ಮದ್ 17 ಬಾರಿ ದೇಶದಲ್ಲಿ ದಂಡಯಾತ್ರೆ ಮಾಡ್ದ ಅಂತ ನಾವೆಲ್ಲ ಓದಿದೀವಿ. ಆದ್ರೆ 17 ಬಾರಿ ಓಡಿಸಿದ್ನಲ್ಲ, ಅವನ ಬಗ್ಗೆ ನಾವೇನ ಓದಿದೀವ? 17 ಬಾರಿ ನಮ್ಮ ಮೇಲೆ ದಾಳಿ ಮಾಡ್ದ ಅನ್ನೋದ್ರ ಬರುತ್ತೆ ಇತಿಹಾಸದಲ್ಲಿ ಮೇಡಮ್. ಅವನನ್ನು ವಾಪಸ್ ಓಡಿಸಿದ್ನಲ್ಲ, ಅವ್ನು ಯಾರು ಪುಣ್ಯಾತ್ಮ, ಅವನ ಬಗ್ಗೆ ಏನಾನ ಇದೆಯಾ, ಉಲ್ಲೇಖ ಇದೆಯಾ? ಈ ವಿಷಯಗಳು ಚರ್ಚೆ ಮಾಡ್ತೀವಿ. ವಿವೇಕಾನಂದವ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ರಾಮಾಯಣದ ಬಗ್ಗೆ ಚರ್ಚೆ ಮಾಡ್ತೀವಿ, ಮಹಾಭಾರತದ ಬಗ್ಗೆ ಚರ್ಚೆ ಮಾಡ್ತೀವಿ. ತಪ್ಪೇನಿದೆ? ಮದರಸದಲ್ಲಿ ಏನ್ ಚರ್ಚೆ ಆಗ್ತದೆ ಯಾರು ಗೊತ್ತಿದೆ? ನಾವು ಚರ್ಚೆ ಮಾಡೋದು ಮೈದಾನದಲ್ಲಿ ಭಗವದ್ಧ್ವಜ ಇಟ್ಕೊಳ್ತೀವಿ, ಎಲ್ಲರ ಎದುರುಗಡೆ ಚರ್ಚೆ ಮಾಡ್ತೀವಿ. ಮದರಸದಲ್ಲಿ ಏನ್ ಚರ್ಚೆ ಆಗ್ತದೆ ಯಾರಾದ್ರೂ ಗೊತ್ತಿದೆಯಾ ವಿಷಯಗಳು? ಯಾರಿಗೂ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಪತ್ರ ಬರುತ್ತಲ್ಲ ಮೇಡಮ್, ಇನ್ನೊಂದು ಇಲ್ಲ ಒಂದ್ ನಿಮಿಷ ಮೇಡಮ್, ಪ್ರಿಯಾಂಕಾ ಖರ್ಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಪತ್ರ ಬರೆದ್ರಲ್ಲ ಮೇಡಮ್, ನಾನು ನಿಮ್ಗೆ ಕೇಳ್ತೀನಿ ಪ್ರಶ್ನೆ. ಒಂದ್ ನಿಮಿಷ ಸರ್, ತಮ್ಮ ಮಾತಿಗೆ ಮುಂದುವರೆದು ಹೇಳೋದಾದ್ರೆ, ಈಗ ಪ್ರಿಯಾಂಕಾ ಖರ್ಗೆ ಇದು ಯಾವುದು ದಲಿತ ಸಂಘಟನೆಗಳು, ಭೀಮ್ ಆರ್ಮಿ, ಇಲ್ಲಿ ಎಲ್ಲಿ ಲಿಂಕ್ ಅಂತಂದರೆ ಸರ್, ಈಗ ಸಂಘ ಪರಿವಾರದ ಶಾಖೆಗಳಲ್ಲಿ ಭಾರತದ ಹಿಂದೂ ಧರ್ಮದ ಮೇಲೆ, ಹಿಂದೂ ದೇವಾಲಯಗಳ ಮೇಲೆ ಮುಸ್ಲಿಂ ದೊರೆಗಳ ದಂಡಯಾತ್ರೆಗಳು ಅಥವಾ ಅವರ ದೌರ್ಜನ್ಯಗಳು ಇತಿಹಾಸದಲ್ಲಿ ಅಧ್ಯಯನಕ್ಕೆ ಯೋಗ್ಯವಾದರೆ, ಬೌದ್ಧ ಧರ್ಮದ ಮೇಲೆ, ಬುದ್ಧನ ಭಾರತದ ಮೇಲೆ ಬ್ರಾಹ್ಮಣ್ಯ ವಿಚಾರಧಾರೆಯನ್ನು ಪ್ರತಿಪಾದಿಸುವಂಥ ಗುಂಪಿನ ದೌರ್ಜನ್ಯವೂ ಕೂಡ ಅಷ್ಟೇ ಅಧ್ಯಯನಕ್ಕೆ ಅರ್ಹವಾಗಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅನ್ನುವುದು ಕೂಡ ಅಷ್ಟೇ ಪ್ರಸ್ತುತ. ಅಂದರೆ ಅರ್ಥ, ನೀವು ಮುಸ್ಲಿಂ ದೊರೆಗಳ ದಂಡಯಾತ್ರೆಯ ಬಗ್ಗೆ ನೀವು ಮಾತನಾಡೋದಾದರೆ, ಬುದ್ಧನ ಭಾರತದ ಮೇಲೆ ಬ್ರಾಹ್ಮಣ್ಯದ ಒಂದು ಆಕ್ರಮಣ ಏನಿದೆ ಅದು ಚರ್ಚೆ ಆಗಬೇಕು ಅಂತ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಅನ್ನ ಹಿಡ್ಕೊಂಡು ಈಗ ದಲಿತ ಸಂಘಟನೆಗಳು ಮುಂದೆ ಬಂದಿರೋದನ್ನ ನಾನು ಹೇಳ್ತೀನಿ ಮೇಡಮ್. ಸಂಘ ಪ್ರಾರಂಭ ಆಗಿದ್ದು 1925ರಲ್ಲಿ. ಸಂಘ ಪ್ರಾರಂಭ ಆಗಿದ್ದು 1925ರಲ್ಲಿ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ. ದಲಿತರಿಗೆ ಸಪ್ರೇಟ್ ಕಾಲೋನಿಗಳನ್ನು ಮಾಡಬೇಕು, ದಲಿತಿಗೆ ಸಪ್ರೇಟ್ ಬಾವಿಗಳನ್ನು ತೆಗಿಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಸಂಘ ಇರಲಿಲ್ಲ ಮೇಡಮ್, ಬ್ರಾಹ್ಮಣತ್ವ ಇರಲಿಲ್ಲ. ಇದೇ ಕಾಂಗ್ರೆಸ್ ಅಧಿವೇಶನ ತೀರ್ಮಾನ ಮಾಡ್ತಾರೆ. ಪ್ಲೀಸ್, ನಾವು ಯಾಕೆಂದ್ರೆ ಏನೋ ವಿಷಯಗಳು ದಾರಿ ತಪ್ಪದ್ಬೇಡಿ. ನಾನು ಇದನ್ನ ದಲಿತ ಪರ ಸಂಘಟನೆಗಳ ನಾಯಕರುಗಳೇ ಮಾತಾಡಿರ್ತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ RSS ಇರಲಿಲ್ಲ ಅವತ್ತು.
ಅವತ್ತು BJP ಇರಲಿಲ್ಲ, ಬ್ರಾಹ್ಮಣತ್ವ ಇರಲಿಲ್ಲ. ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ತೀರ್ಮಾನ ಮಾಡ್ತಾರೆ ದಲಿತರಿಗೆ ಬೇರೆ ಕಾಲೋನಿ ಮಾಡಬೇಕು, ಬೇರೆ ಬಾವಿ ತೆಗಿಬೇಕು. ಸರಿನಾ ಇದು ಮಾಡಿರೋದು ಕಾಂಗ್ರೆಸ್ಸು? ಸರಿನಾ ಇದು ಮಾಡಿರೋದು? ಇದನ್ನು ನಾನು ಹೇಳೋದಲ್ಲ, ಅಂಬೇಡ್ಕರ್ ಬರೆದಿರೋ ಪುಸ್ತಕದಲ್ಲಿ ಇದೆ ಅಂತ ದಲಿತ ಮುಖಂಡರುಗಳು ಹೇಳಿರೋ ಮಾತು ಮೇಡಮ್. ಆಲ್ ರೈಟ್. ಸಂಘ ಪರಿವಾರವನ್ನ ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂತಹ ಚರ್ಚೆ, ಇಲ್ಲಿಯವರೆಗೆ ಸಂಘ ಪರಿವಾರವನ್ನ ಟಚ್ ಮಾಡೋಕ್ಕೂ ಹೆದರ್ತಾ ಇದ್ದಂತಹ ವ್ಯವಸ್ಥೆಯಲ್ಲಿ ಇವತ್ತು ಸಂಘ ಪರಿವಾರದ ಚಟುವಟಿಕೆಗಳು, ಸಂಘ ಪರಿವಾರ ಎನ್ನುವಂತಹ ಈ ಒಂದು ಸಂಘಟನೆ ರಿಜಿಸ್ಟರ್ಡ್ ಇಲ್ಲ, ಅದಕ್ಕೊಂದು ಆಫೀಸ್ ಇಲ್ಲ, ಅದಕ್ಕೊಂದು ಯಾವುದೇ ರೀತಿಯಾದಂತಹ ಸಂವಿಧಾನದ ಕಾನೂನು ಒಳಗಡೆ ಒಳಪಡಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ. ಸೊ ಇದು ತುಂಬ ಆಶ್ಚರ್ಯ. ಯಾರು RSSನ ಟಚ್ ಮಾಡೋಕ್ಕೆ ಹೆದರ್ತಾ ಇದ್ದವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅಲ್ಲ ಸರ್? ಏನು ಬದಲಾವಣೆ ಆಗಿರೋದು? ನೋಡಿ, ಮೊದಲಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲ, ಬ್ರಾಹ್ಮಣರ ಸ್ವಯಂ ಸೇವಕ ಸಂಘ ಅಲ್ಲ, ಒಕ್ಕಲಿಗರದು ಅಲ್ಲ, ಲಿಂಗಾಯತರದು ಅಲ್ಲ, ಯಾರ್ದು ಅಲ್ಲ, ಹಿಂದೂಗಳದ್ದು ಅಲ್ವಾ? ಇಲ್ಲ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯತೆಯನ್ನು ಮತ್ತು ಧರ್ಮನಿಷ್ಠೆಯನ್ನು ಯಾರು ನಂಬಿರ್ತಾರೆ ಅವರು ಆ ಸಂಘಟನೆಗೆ ಸೇರಿಕೊಂಡು ಶಾಖೆಗಳಿಗೆ ಬಟ್ ಹೋಗ್ತಾರೆ. ಹಿಂದೂ ವಿಚಾರಧಾರೆಗಳು ಬಂದಾಗ ಅಲ್ಲಿ ಮೊದಲಿಗೆ ಇರೋದೇ ಸಂಘ ಪರಿವಾರ. ಒಂದು ನಿಮಿಷ, ಅಂದರೆ ನಿಮ್ಮ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸನಾತನ ಹಿಂದೂ ಧರ್ಮವನ್ನು ಮರೆತು ಇಸ್ಲಾಮೀಕರಣದ ಬಗ್ಗೆ ಬೋಧನೆ ಮಾಡಬೇಕು ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್. ಅದು ನಿಮ್ಮ ಮಾತಿಗೆ ನೀವು ನೋಡಿ, ಇದು ಸನಾತನ ಭೂಮಿ ಇದೆ. ಒಂದು ನಿಮಿಷ, ಅದನ್ನೇ ಹೇಳ್ತಾ ಇದ್ದೀನಿ, ಅದು ಹಿಂದೂ ಧರ್ಮದಲ್ಲ ಅಂತ. ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದ್ದು. ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಾ ಇದ್ದೀನಿ. ಹಿಂದುತ್ವಕ್ಕೂ ರಾಷ್ಟ್ರೀಯತೆಗೂ ಬಹಳ ವ್ಯತ್ಯಾಸ ಇದೆ, ಅದನ್ನ ಫಸ್ಟ್ ನೀವು ಅರ್ಥಕೋಬೇಕು. ಮತ್ತೆ ನೀವೀಗ ಅಂದ್ರೆ ಹಾಗಾದ್ರೆ ಹಿಂದೂ ಸನಾತನ ಧರ್ಮವನ್ನ ಮರ್ತು ಬಿಡ್ಬೇಕಾ ಅಂತ? ಹೌದು, ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಒಂದು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ನಿಮ್ಮಲ್ಲಿರಲಿ. ನಿಮ್ಮಲ್ಲಿ ಕ್ಲಾರಿಟಿ ಇಲ್ಲ ಆಯ್ತಾ? ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ, ಕಾಮರೂಪದಿಂದ ಹಿಡಿದು ದ್ವಾರಕಾಧಾಮದ ತನಕ, ಈ ಕಡೆ ನಾರ್ತ್ ಈಸ್ಟಲ್ಲಿರೋ 7 ಸ್ಟೇಟು, ಸಿಕ್ಕಿಮು, ಇವಿಷ್ಟು ಭೂಪ್ರದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಏನಾದರೆ ನಡೆದಿರುವಂಥ ಒಂದು ಅನಾಹುತವನ್ನು ಹೇಳಿ, ನಾನು ಸೋಲು ಒಪ್ಕೊಬಿಡ್ತೀನಿ. ಬಾಬ್ರಿ ಮಸೀದಿ ಯಾವುದು? ಅದು ನಮ್ದದು, ಅದು ರಾಮನ ದೇವಸ್ಥಾನ. ಅದನ್ನ ಯಾಕೆ ಬಾಬ್ರಿ ಮಸೀದಿ ಅಂತ ಹೇಳ್ತೀರಿ ನೀವು? ಗಲಾಟೆ ರಾಮನ ದೇವಸ್ಥಾನವನ್ನ ಬಾಬ್ರಿ ಮಸೀದಿ ಅಂತ ಹೇಳ್ತಾ ಇರೋದೇ ತಪ್ಪು. ನೀವು ಅದನ್ನ ಸುಪ್ರೀಂ ಕೋರ್ಟಿನ 5 ಜನ ಸಾಂವಿಧಾನಿಕ ಪೀಠದ ಜಸ್ಟಿಸ್ಗಳು ಅದನ್ನ ಸರಿ ಅಂತ ಹೇಳಿದ್ದಾರೆ. ನೀವೊಂದು ನಂಗೆ ಪ್ರಶ್ನೆ ಕೇಳಿದ್ರೆ ಅಹಿತಕರ ಘಟನೆಗಳಾದ್ರೆ ಹೇಳಿ ಅಂತ. ನೀವು ಕೇಳಿದ್ದು ಅಂದ್ರೆ ಬಾಬ್ರಿ ಮಸೀದಿಯನ್ನ ಕೆಡವಿರೋದು ಅಹಿತಕರ ಘಟನೆನಾ? ಯಾರದ್ದು ಅಂತ ನೀವು ಕೇಳಿಲ್ಲ. ಒಂದು ನಿಮಿಷ, ಅಹಿತಕರ ಭಾರತ ದೇಶದಲ್ಲಿ ರಾಮ ಹುಟ್ಟಿದಂತ ಸ್ಥಳವನ್ನ ನಾವು ವಾಪಸ್ ಪಡ್ಕೊಂಡ್ರೆ ಅದು ಅಹಿತಕರ ಘಟನೆನಾ ನಿಮಗೆ? ಹೇಳಿ. ಒಂದ್ ನಿಮಿಷ, ಭಾಸ್ಕರನ್ ಅವರೇ, ಬಾಬ್ರಿ ಮಸೀದಿ ದುರಂತದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಗೊತ್ತಾ ನಿಮ್ಗೆ? ಗೊತ್ತಿದೆ, 3.5 ಲಕ್ಷ ಜನ ಮನುಷ್ಯನಿಗೆ ಸತ್ತಿದ್ದಾರೆ. ಬೆಲೆ ಇಲ್ವಾ? ಅಂದ್ರೆ ಧರ್ಮದ ಬೆಲೆ ಇಲ್ವಾ? ಧರ್ಮ ಸರ್, ಒಂದು ಧರ್ಮ ನಾವು ಮನುಷ್ಯನನ್ನ ಹಿಂದೂಗಳು ಕೊಲ್ತಾ ಇದೆ ಬದುಕಿರೋದೇ ಅಂದ್ರೆ ಧರ್ಮಕ್ಕೋಸ್ಕರ. ಧರ್ಮಕ್ಕೆ ಧಿಕ್ಕಾರ. ನಾವು ಒಂದು ಧರ್ಮ ಹಿಂದೂಗಳು ಒಬ್ಬ ಬದುಕಿರೋದೇ ಮನುಷ್ಯನನ್ನ ಧರ್ಮಕ್ಕೋಸ್ಕರ. ಶೋಷಣೆಗೊಳಪಡಿಸ್ತಾ ಇದೆ ಅಂದ್ರೆ ಧರ್ಮನಿಷ್ಠೆಯೇ ನಮ್ಮ ಉಸಿರು. ಸರ್, ಒಂದು ಧರ್ಮನಿಷ್ಠೆಯೇ ನಮ್ಮ ಉಸಿರು. ಸರ್, ಒಂದು ಹಂಗ್ ಮಾಡೇ ಇವತ್ತು ಹೌದು. ಕರಾವಳಿಯಲ್ಲಿ ಅಷ್ಟೊಂದು ಜನ ಸತ್ತೋಗಿರೋದು. ಒಂದು ಧರ್ಮ ಒಬ್ಬ ಮನುಷ್ಯನನ್ನ ಪ್ರಾಣವನ್ನ ತೆಗಿತಾ ಇದೆ, ಒಬ್ಬ ಮನುಷ್ಯನನ್ನ ಶೋಷಣೆಗೆ ಒಳಪಡಿಸ್ತಾ ಇದೆ ಅಂದ್ರೆ ಅಂತ ಧರ್ಮಕ್ಕೆ ಕೀಟ್ಲೆ ಯಾಕೆ ಮಾಡ್ತೀರಿ? ಮನುಷ್ಯನನ್ನ ಪ್ರಾಣ ಮನುಷ್ಯನಾಗಿ ತೆಗೆದುಕೊಳ್ಳೋದಕ್ಕೆ ನೋಡುವ ಕೀಟ್ಲೆ ಯಾಕೆ ಮಾಡ್ತೀರಿ ಧರ್ಮವೇ ನೀವು? ಪರಮ ಧರ್ಮ. ಕೀಟ್ಲೆ ಯಾಕೆ ಮಾಡ್ತೀರಿ ನೀವು? ಇನ್ನೊಂದು ವರ್ಗದವರು ಯಾಕೆ ಕೀಟ್ಲೆ ಮಾಡ್ತೀರಿ? ಅಂದ್ರೆ ನೀವು ಮಾಡೋದೆಲ್ಲ ಮಾಡಿಸ್ಕೊಂಡು ಸೆಕ್ಯುಲರ್ ಅನ್ನು ಟ್ಯಾಕ್ಸ್ ತಗೊಂಡಿಕೋಬೇಕಾ ನಾವು? ಅಹಿತಕರ ಘಟನೆಗಳು ನಡೆದಿದ್ಯಾ ಅಂದ್ರಿ. ಹೌದು. ನಾನು ಬಾಬ್ರಿ ಮಸೀದಿಯಲ್ಲಿ ಅಹಿತಕರ ಘಟನೆಗಳು ಬಾಬ್ರಿ ಮಸೀದಿಯಲ್ಲಿ ಪಾಲ್ಗೊಂಡದ್ದು ಬರೀ RSS ನವರಲ್ಲ, ಶಿವಸೇನೆ ಇತ್ತು, ಶ್ರೀರಾಮ್ ಸೇನೆ ಇತ್ತು, ಎಲ್ಲಾ ಹಿಂದೂಪರ ಸಂಘಟನೆಗಳು ಇತ್ತು. ಆಯ್ತಲ್ಲ, ನೀವು ಬರೀ RSS ನ ನೀವು ಬೆರಳು ಮಾಡಿ ತೋರಿಸ್ಬೇಡಿ. ಏನ್ ಅನಾಹುತ ಆಗಿದೆ ಪ್ರತಿನಿತ್ಯ ನಡೆಯುವಂತ ಶಾಖೆಗಳಲ್ಲಿ ಶಾಸ್ತ್ರೀಯತೆ ಮತ್ತು ಧರ್ಮನಿಷ್ಠೆಯನ್ನ ಬಿಟ್ಟು ಇನ್ನೇನು ಹೇಳ್ಕೊಡ್ತಾರೆ ಹೇಳಿ. ಈಗ 3 ಸರಿ ನಿಷೇಧಕ್ಕೆ ಒಳಪಡ್ತು ಮತ್ತು ರಿವೋಕ್ ಆಯ್ತು. ಮೊದಲನೇ ಸರಿ ನಾಥೂರಾಮ್ ಗೋಡ್ಸೆ ಅವರು ಅದು ಇತ್ತೀಚೆಗೆ ಮಹಾತ್ಮ ಗಾಂಧಿನೂ ಅನ್ನಲ್ಲಪ್ಪ, ಎಲ್ಲೋ MK ಗಾಂಧಿ ಅಂತಾರೆ. ನಾನು ಯಾರಪ್ಪ MK ಗಾಂಧಿ ಅಂತ? MK ಗಾಂಧಿ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ತಗೊಳ್ಳಿ ಯಾರದೇ ಸ್ಟೇಟ್ಮೆಂಟ್, MK ಗಾಂಧಿನ ಕೊಂದಿದ್ದು ಆಶ್ಚರ್ಯ ಆಗುತ್ತೆ. ಸೊ ನಾಥೂರಾಮ್ ಗೋಡ್ಸೆ ವಿಚಾರದಲ್ಲಿ, ಅದಾದ್ಮೇಲೆ ಎಮರ್ಜೆನ್ಸಿ, 3rd ಬಾಬ್ರಿ ಮಸೀದಿ, ಇವೆಲ್ಲವೂ ಕೂಡ ಅಹಿತಕರ ಘಟನೆಗಳು ಆಗಿವೆ ಅಂತಾನೆ ನಿಷೇಧಕ್ಕೆ ಒಳಪಟ್ಟು ತದನಂತರ ಅಲ್ಲ ಅಂತ ತೀರ್ಮಾನವಾಗಿ ಮತ್ತೆ ರಿವೋಕ್ ಆಗಿರೋದು. ಸೊ
ಕರಾವಳಿಯಲ್ಲಿ ನಡೆದಿರುವಂತಹ ಹಲವಾರು ಹಿಂದೂ ನಾಯಕರುಗಳು ಮತ್ತು ಮುಖಂಡರುಗಳ ಕಗ್ಗೊಲೆ ಅಥವಾ ಹಿಂದೂ ಧರ್ಮದ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಇವೆಲ್ಲವೂ ಕೂಡ ಅದೇ ಮೂಸೆಯಿಂದ ಒಂದ್ ನಿಮಿಷ ಹೊರಗಡೆ ನಿಮ್ಗೆ ಉತ್ತರ ಕೊಡ್ತೇನೆ. ಈಗ MK ಗಾಂಧಿ ವರ್ಸಸ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಲ್ಲ, ವರ್ಸಸ್ ಅಲ್ಲ, ಅವರೇ ಅವರು. ಒಂದ್ ನಿಮಿಷ, ಮಹಾತ್ಮ ಅನ್ನೋ ಬಿರುದು ಯಾರು ಕೊಟ್ಟಿದ್ದು ಗಾಂಧಿ ಅವರಿಗೆ? ನಾವು ಜನ, ಹ? ನಾವು ಜನ ಕೊಡೋದಕ್ಕೆ ಆಗೋದೇ ಇಲ್ಲ. ನಾವು ಜನ. ನಮ್ಮಲ್ಲಿ ಒಬ್ರು ನೀವು RSS ಅವ್ರು ಕೊಡದೇ ಇರಬಹುದು, ನಾವು ಭಾರತದ ಜನ ಕೊಟ್ಟಿದ್ದೀವಿ. ದಟ್ ಈಸ್ ದ ಡಿಫರೆನ್ಸ್. ಏನಕ್ಕೆ ಹಿಂದೂಗಳನ್ನ ಹೊಡೆದಾಗ ಮುಸ್ಲಿಮರು ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಹಾತ್ಮ ಅಂತ ಕರಿಬೇಕಾ? ಮುಸ್ಲಿಮರು ಇಲ್ವಾ ಈ ದೇಶದಲ್ಲಿ? ಹೇಳಿ. ಮುಸಲ್ಮಾನರು ಇಲ್ವಾ ಈ ದೇಶದಲ್ಲಿ? ಅವ್ರಿಗೆ ಪಾಕಿಸ್ತಾನ ಅನ್ನೋದು ಕೊಟ್ಟು ಆಗೋಗಿದೆ. ದೇಶದಲ್ಲಿ ಮುಸಲ್ಮಾನರು ಇದ್ದಾರಾ ಪಾಕಿಸ್ತಾನ ಇಲ್ವಾ? ಈಗ ಇಷ್ಟೊತ್ತು ಈ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮುಸಲ್ಮಾನರನ್ನ ಮಾತಾಡ್ತಿದ್ರಲ್ಲ, ಒಪ್ಕೊಂಡಿದ್ಯಾ ಇಲ್ವಾ? ಒಂದ್ ನಿಮಿಷ, ಇಷ್ಟೊತ್ತು ಅಂಬೇಡ್ಕರ್ ಬಗ್ಗೆ ಒಪ್ಕೊಂಡಿದ್ಯಾ ಮಾತಾಡ್ತಿದ್ರಲ್ಲ, ಇಲ್ವಾ ಸರ್? ಅಂಬೇಡ್ಕರ್ ಅವ್ರ ನಿಲುವು ಏನಾಗಿತ್ತು ಸರ್, ಗೊತ್ತಾ? ಒಂದ್ ನಿಮಿಷ, ಭಾರತದ ಒಂದ್ ನಿಮಿಷ, ಸಂವಿಧಾನ ಮುಸಲ್ಮಾನರನ್ನ ಒಂದ್ ನಿಮಿಷ, ಒಪ್ಕೊಂಡಿದ್ಯಾ ಇಲ್ವಾ? ಒಂದ್ ನಿಮಿಷ, ನಾನು ಮಾತಾಡಿ ಬಿಡ್ಬೇಕು. No. ದೇಶ ವಿಭಜನೆ ಆದಾಗ ಮೇಡಮ್ ಅವರೇ, ಮೇಡಮ್ ಅವರೇ ಒಂದ್ ನಿಮಿಷ, ಮೇಡಮ್ ಅವರೇ ಒಂದ್ ನಿಮಿಷ, ಅಂಬೇಡ್ಕರ್ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರಲ್ಲ, ಇದೇ ಪುಣ್ಯಾತ್ಮ ಅಂಬೇಡ್ಕರ್ ಹೇಳಿದ್ರು, ಭಾರತ ದೇಶದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅಲ್ಲಿರುವ ಕಟ್ಟ ಕಡೆಯ ಹಿಂದೂ ಭಾರತ ದೇಶಕ್ಕೆ ಬರಬೇಕು ಅಂತ ಹೇಳಿ. ಇದನ್ನ ಒಪ್ತೀರಾ ನೀವು? ಒಂದ್ ನಿಮಿಷ, ಇದೇ ಇದನ್ನ ಬಾಬಾ ಒಪ್ತೀರಾ? ಸಾಹೇಬ್ ಅಂಬೇಡ್ಕರ್ ವಾದದ ಬಗ್ಗೆ ನೀವು ಇದನ್ನ ಇದೇ ಒಪ್ತೀರಾ? ಬಾಬಾ ಸಾಹೇಬ್ ನಿಮಗೆ ಅಂಬೇಡ್ಕರ್ ಯಾವುದು ಕೂಡ ಅಲ್ಲಲ್ಲ, ಹೇಳಿ ನಿಮಗೆ ಸರ್, ಯಾವುದು ನೀವು ಹೇಳಿದ್ರಲ್ಲ, ಪೂರಕವಾಗಿರುತ್ತೆ ಇದೇ ಬಾಬಾ ಅದನ್ನ ಮಾತ್ರ ಸಾಹೇಬ್ ಒಪ್ಕೊಳ್ಳೋದು, ಅಂಬೇಡ್ಕರ್ ಮಿಕ್ಕಿದಲ್ಲಿ ಅಂಬೇಡ್ಕರ್ ಒಪ್ಪಲ್ಲ. ಇದನ್ನ ಒಪ್ಕೊಳ್ಳಿ, ಮುಸಲ್ಮಾನರು ಕೂಡ ಈ ಇದನ್ನು ಒಪ್ಕೊಳ್ಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಸಲ್ಮಾನರು ಕೂಡ ಹಿಂದೂಗಳಂತೆ ಸರಿಸಮಾನರು ಅಂತ ಹಕ್ಕು ಬಾಧ್ಯತೆಗಳನ್ನ ಕೊಟ್ಟಂತ ಪುಣ್ಯಾತ್ಮ ಅವರು. ಹೌದು. ಅದನ್ನು ನೀವು ಅರ್ಥ ಆದ್ರೆ ಮಾಡ್ಕೊಳ್ಳಿ. ಇದೇ ಪುಣ್ಯಾತ್ಮ ಸೆಕ್ಯುಲರ್ ಅನ್ನೋ ವರ್ಡ್ ನ ಸಂವಿಧಾನದಲ್ಲಿ ಸೇರಿಸಬಾರದು ಅಂತ ಹೇಳಿದ್ರು. ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಸರ್, ಸೆಕ್ಯುಲರ್ ಪದ ಅಲ್ಲ, ಇವತ್ತು ನೀವು ಟಾಪಿಕ್ ಗೆ ಬನ್ನಿ. ನೀವು ಡೈವರ್ಟ್ ಇಲ್ಲ, ಆಗ್ತಾ ಇಲ್ಲ, ಇದ್ದೀರಾ. ನೀವು ನೀವು ಅಷ್ಟೊಂದು ಸಿಕ್ಕಾಪಟ್ಟೆ ವಯಸ್ಸಲ್ಲಿ divert ಮಾತಾಡ್ತಿದ್ದೀರಲ್ಲ, ಆಗ್ತಿದ್ದೀರಾ. ನೀವು ಹೇಳಿದ್ರಿ ಅದಕ್ಕೆ ನಮ್ಮ ಹೇಳ್ತಾ point ಇದ್ದೀನಿ, is ಸಂಘ ಅಂಬೇಡ್ಕರ್ ಅವರು ಪರಿವಾರದ ರಚನೆ ಮೇಲೆ ಮಾಡಿದಂತಹ ಮೂಲ ಏನಾದರೂ ಸಂವಿಧಾನದಲ್ಲಿ ಅಹಿತಕರ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಪದಗಳು ಇತ್ತ? ಒಂದ್ ನಿಮಿಷ. ಯಾವ ಸಂದರ್ಭದಲ್ಲಿ ಅಲ್ರಿ ಅದನ್ನ ಸರ್, ಅಹಿತಕರ ಸೇರ್ಸಿದ್ರು? ಘಟನೆಗಳು ನಡೆದಿತ್ತ ಅಂತ ನೀವು ಕೇಳಿದ್ರಿ. ದಟ್ ವಾಸ್ ದಿ ಮೂಲ ಪ್ರಶ್ನೆ. ಅಹಿತಕರ ಘಟನೆಗಳು ನಡೆದಿತ್ತ ಅಂತ. ನಾನು ಅದಕ್ಕೆ ಬಾಬ್ರಿ ಮಸೀದಿ ಅದು ಅಹಿತಕರ ಘಟನೆ ಅಲ್ಲ, ಅದು ಪ್ರಾಣಗಳು ಹೋಗಿದ್ದು ಸರ್. ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ? Oh my God, this is the ಬ್ರಿಟಿಷರ mindset. ವಿರುದ್ಧ ಇದೇ ಯುದ್ಧ ಮಾಡಿದಾಗ mindset, ಅನೇಕ ಜನ sir. ಸತ್ತಿದ್ದಾರೆ. ಇದೇ mindset, ಇದೇ ಸತ್ತಿದ್ದಾರೆ. mindset. This is the mindset. ತಡ್ರಿ ಸರ್, ಸತ್ತಿದ್ದಾರೆ. ಒಂದ್ ನಿಮಿಷ. ಇದೇ ಮೈಂಡ್ಸೆಟ್ ಸರ್, ಇದೇ ಮೈಂಡ್ಸೆಟ್. ತಪ್ಪೇನಿಲ್ಲ. ಹೌದು ಸರ್, ನಾವು ಅದನ್ನೇ ಪ್ರತಿಪಾದಿಸ್ತೀವಿ. ಹೌದು ಸರ್, ನಿಮ್ಮ ತಪ್ಪೇನೂ ಮಕ್ಕಳು ಇಲ್ಲ. ಯಾರು ಸತ್ತಿಲ್ಲ ಸರ್. We stand by my ಮಕ್ಕಳು ಯಾರು ಸತ್ತಿಲ್ಲ. I stand by my statement. ನಿಮ್ಮನೆ ಮಕ್ಕಳು, ನಮ್ಮನೆ ಆಯ್ತಲ್ಲ? ಮಕ್ಕಳು ಸತ್ತಿಲ್ಲ. ನಮ್ಮನೆ ಸತ್ತಿರೋರು ಮಕ್ಕಳು ಬೇರೆಯವ್ರ ಮನೆ ಸತ್ತಿದ್ದಾರೆ. ಮಕ್ಕಳು, ನಮ್ಮನೆ ಬೇರೆಯವ್ರ ಮಕ್ಕಳು ಮನೆ ಮಕ್ಕಳು ಸತ್ತಿದ್ದಾರೆ. ಗೋರಿ ಮೇಲೆ ಹಿಂದೂ ಧರ್ಮ ನಮ್ಮ ಅಂತ ಮನೆ ಭಾಷಣ ಮಕ್ಕಳು ಹೊಡೆಯಕ್ಕೆ ಬಹಳ ಸತ್ತಿದ್ದಾರೆ. ಜನ ಸಿಗ್ತಾರೆ. ನಮ್ಮ ಮನೆ ಸತ್ತ ಮಕ್ಕಳು ಮೇಲೆ ಸತ್ತಿದ್ದಾರೆ. ಗೊತ್ತಾಗುತ್ತೆ ಅದ್ರ ಬೆಲೆ ಏನು ನಾವೇನು ಅಂತ. ಪಾಕಿಸ್ತಾನದ All ಮಕ್ಕಳನ್ನ right. ಕರ್ಕೊಂಡ್ ಬಂದಿಲ್ಲ Okay. ರಾಮ ಜನ್ಮಭೂಮಿ ನಮ್ಮ ಹೋರಾಟಕ್ಕೆ. ಮಕ್ಕಳಿಗೂ ಬೇರೆಯವ್ರ ಮಕ್ಕಳಿಗೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ನಮ್ಮನೆ ಇದೆ? ಮಕ್ಕಳಿಗೂ ಬೇರೆಯವ್ರ ಮನೆ ಮೊನ್ನೆ ಮಕ್ಕಳಿಗೂ ಮೊನ್ನೆ ವ್ಯತ್ಯಾಸ ಅಶೋಕ್ ಇದೆ. ಅವರು ಸಿಟಿ ರವಿ ಅವರು ತೋರಿಸಿದ್ರಲ್ಲ, ಏನ್ ತೋರ್ಸಿದ್ರು ಅವ್ರ ಮಕ್ಕಳು ಸರ್? ಶಾಖೆಯಲ್ಲಿ ಇರೋದು, ಹೋರಾಟ ಮಾಡೋದು, ಅದು ನೀವು ನೋಡಿಲ್ವಾ? ನನ್ಗೆ ಹೇಳಿ ಸರ್, ನೋಡಿದ್ರಾ ಇಲ್ವಾ? ಸರ್, ಸಂಘ ಪರಿವಾರದ ಪ್ರಮುಖರ ಮಕ್ಕಳು ಎಷ್ಟು ಜನ ಸತ್ತಿದ್ದಾರೆ ನನ್ಗೆ ಹೇಳಿ. ಎಲ್ಲರೂ ಇದ್ದಾರೆ. ಅದು ನಿಮಗೆ ನಿಮಗೆ ಮಾಹಿತಿ ಇಲ್ಲ ಅಷ್ಟೇ. ಸತ್ತಿರೋರ್ ಹೆಸರು ಹೇಳಿ, ನಿಮ್ ಮಾಹಿತಿ ಇದ್ರೆ ಕೊಡಿ. ಯಾವುದು? ಬಿಜೆಪಿ ತಡ್ರಿ ಸರ್, ಇರಿ. ಬಿಜೆಪಿಯ ಪ್ರಮುಖ ಲೀಡರ್ಸ್ ಅವರ ಮಕ್ಕಳು ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವ್ರ ಲಿಸ್ಟ್ ಕೊಡಿ ನನಗೆ. ಐ ವಾಂಟ್ ಟು ನೋ. ಆಯ್ತು, ನೀವು ಕಾಂಗ್ರೆಸ್ ಅವ್ರ ಲಿಸ್ಟ್ ಕೊಡಿ. ಸರ್, ನಿಮ್ಗೆ ಗೊತ್ತಿಲ್ಲ. ನೀವು ಕಾಂಗ್ರೆಸ್ ಅವ್ರ ಲಿಸ್ಟ್ ಕೊಡಿ. ದೇಶಕ್ಕೋಸ್ಕರ ಸತ್ತಿರೋರ್ದು ನನಗೆ ಮಾಹಿತಿ ಇಲ್ಲ. ನನಗೆ ಇದು ಮಾಹಿತಿ ಇಲ್ಲ. ವಿತಂಡವಾದ ಮೇಡಮ್ ಇದು. ಅಯ್ಯೋ ದೇವ್ರಿ, ನೀವೇ ಇದು ಹೇಳಿದ್ರಿ ವಿತಂಡವಾದ ಇದು. ಮಾಹಿತಿ ಇಲ್ಲ ಅಂತ. ನೀವೇ ಹೇಳಿದ್ರಿ. ಈಗ ನೀವೇ RSS ಹೇಳಿದ್ದು. ವರ್ಸಸ್ ಭೀಮ್ ಆರ್ಮಿ ಅಂತ ಹೇಳಿದ್ರಲ್ಲ, ನೀವು ಒಂದ್ ಮಾತಾಡೋದೆಲ್ಲ ನಿಮಿಷ. ಮಾತಾಡ್ತೀರಾ, ಆಮೇಲೆ ನಿಮ್ಗೆ ಹೌದು, ನನಗೆ ಮಾಹಿತಿ ಇಲ್ಲ ಖಂಡಿತ. ಅಂದ್ರಲ್ಲ, ನನಗೆ ಮಾಹಿತಿ ಕೊಡಿ. ನನ್ಗೆ ಅಜ್ಞಾನ, ಅಂದ್ರೆ ನೀವ್ ನನಗೆ ಹೇಳೋದು, ಗೊತ್ತಿಲ್ಲ, ಅಂದ್ರೆ ನೀವ್ ನನಗೆ ಹೇಳೋದು, ಕೊಡಿ ಅಂದ್ರೆ ಮಾಹಿತಿ. ನೀವ್ ಹೇಳೋದು ಭಾಸ್ಕರನ್ RSS ಅನ್ನ ಅವ್ರೆ, ಸಮರ್ಥನೆ ಮಾಡ್ಬೇಕಾದ್ರೆ ಬಿಜೆಪಿ ನಾಯಕರ ಮನೆಯಲ್ಲೂ 4 ಜನ ಮಕ್ಕಳು ಹೆಣ ಬೀಳ್ಬೇಕು ಅಂತ ಅಲ್ಲ, ನೀವ್ ಹೇಳಿದ್ರಲ್ಲ ಆಸೆ ಸತ್ರೆ ಇದ್ರೆ ಹೇಳಿ ತಪ್ಪೇನು ಹೋಗ್ಲಿ. ಅಂತ. ಸತ್ರೆ ಅದು ಆಸೆ ತಪ್ಪೇನು? ಇದ್ರೆ ಹೇಳಿಬಿಡಿ ಹೋಗ್ಲಿ. ಭಾಸ್ಕರನ್, ನೀವ್ ಹೇಳಿದ್ರಿ ಸತ್ರೆ ತಡ್ರಿ ಮರ್ಯ, ಸತ್ರೆ ತಪ್ಪೇನು ಅಂದ್ರಲ್ಲ, ಹೌದು ತಾನೆ? ಹೌದು. ಸತ್ರೆ ತಪ್ಪೇನು ಅಂದ್ರಿ. ಹೌದು. ಹಾಗಾದ್ರೆ ಬಡವ್ರ ಮಕ್ಕಳು ಸತ್ತಿದ್ದಾರೆ, ಯಾರ್ಯಾರು ಟಾಪಿಸ್ಟ್ ಲೀಡರ್ಸ್ ಇದ್ದಾರೆ, ಯಾರ್ಯಾರು ಭಾಷಣ ಹೊಡಿತಾರಲ್ಲ ಅವ್ರ ಮಕ್ಕಳು ಯಾರಾದ್ರೂ ಪ್ರಾಣ ತ್ಯಾಗ ಮಾಡಿದ್ರೆ ಕೊಡಿ ಮಾಹಿತಿ ಅಂತ ಕೇಳಿದೆ. ನೋಡಿ, ನನಗೆ ಮಾಹಿತಿ ಕೊರತೆ ಇದೆ, ಕೊಡಿ. ಇರಿ ಒಂದ್ ನಿಮಿಷ. ಕಣ್ತೇರಿಸಿ. ಒಂದು ಯುದ್ಧ ಮಾಡಬೇಕಾದ್ರೆ, ಒಂದು ಸೈದ್ಧಾಂತಿಕವಾದಂತ ಹೋರಾಟ ಮಾಡಬೇಕಾದ್ರೆ ಕೈಗೆ ಯಾರು ಸಿಗ್ತಾರೆ ಅವ್ರನ್ನ ಒಡೆದು ಸಾಯಿಸ್ತಾರೆ. ನೀವ್ ಹೇಳೋ ತರ ಹೋಗಿ ಸಿಟಿ ರವಿ ಅವ್ರ ಮನೆಯಲ್ಲೋ, ಅಶೋಕ್ ಅವ್ರ ಮನೆಯಲ್ಲೋ ಅವ್ರ ಮಕ್ಕಳ ತಗೊಂಡ್ಬಂದು ಬಿಡ್ಬೇಕಂದ್ರೆ ಯುದ್ಧ ಭೂಮಿಗೆ. ಪ್ರಾಣಕ್ ಬೆಲೆ ಇಲ್ವಾ ಭಾಸ್ಕರನ್? ಪ್ರಾಣಕ್ ಬೆಲೆ ಇಲ್ವಾ? ಅಂದ್ರೆ ಹಿಡಿದು ಒಂದ್ ಸಾಯಿಸ್ತಾರೆ ನಿಮಿಷ, ಅಂದ್ರೆ ಏನು? ರಾಮ ಕಾನೂನು ಮಂದಿರನ್ನ ವಿರೋಧಿ ಹೇಳಿಕೆ ಪಡ್ಕೊಳ್ಳೋದಿಕ್ಕೆ ಇದು. ಕಾನೂನು 3.5 ಲಕ್ಷ ವಿರೋಧಿ ಜನ ಹೇಳಿಕೆ. ನಾವು ಪ್ರಾಣ ತ್ಯಾಗ No, I ಮಾಡಿದ್ದೀವಿ. don't want to ನಮ್ ಪ್ರಾಣಕ್ಕೆ ಬೆಲೆ continue ಇಲ್ವಾ? it because ನಂಗ್ ನಮ್ time ಪ್ರಾಣಕ್ಕೆ waste ಬೆಲೆ ಇಲ್ವಾ? ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಪ್ರಾಣಕ್ಕೆ ಹಿಡಿದು ಹಿಂದೂಗಳ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬಿಡಿ. ನೀವೇನ್ರಿ ಸರ್ ಏನ್ ಹೇಳ್ಬಿಡಿ. ಮಾತಾಡ್ತಿದ್ರಿ? ಹಿಡಿದು ಸಾಯಿಸ್ತಾರೆ ಅಂತಂದ್ರೆ ಕಾನೂನು ವಿರೋಧಿ ಸ್ಟೇಟ್ಮೆಂಟ್ ಇದು. ನಿಮ್ಗೆ ಅರ್ಥ ಆಗ್ತಿದ್ಯಾ? ನನ್ಗೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಅಯ್ಯೋ ದೇವ್ರೇ, ಬಿಟ್ಟಾಕಿ. I don't ಯಾರು want to. ಡಿಜೆ ಹಳ್ಳಿಗೆ ಕೆಜೆ ಹಳ್ಳಿಗೆ Okay. ಬೆಂಕಿ ಇಟ್ರಲ್ಲ, ಅದನ್ನೇ ನಾನ್ ಆ ಕೇಳ್ತೀನಿ. ಬೋಧನೆನ ನೀವು ಅವ್ರಿಗೆ ಅದನ್ನೇ ಮಾಡಬೇಕು, ಕೇಳ್ತೀನಿ. ನಮಗಲ್ಲ. ಅದನ್ನ ನಾನ್ ಕೇಳ್ತೀನಿ. ರಾಜಗೋಪಾಲ್ ಸರ್,
ಇವತ್ತು ಇದ್ದಕ್ಕಿದ್ದಂತೆ ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತ ನಾಯಕ ಅವರು ತೆಗೆದುಕೊಂಡಿರುವಂಥ ಈ ತೀರ್ಮಾನದ ವಿರುದ್ಧ ಈಗ ಎಲ್ಲರೂ ಪಥಸಂಚಲನಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ದಲಿತ ಸಂಘಟನೆಗಳು ಒಟ್ಟಾಗಿ ನಾವು ಒಬ್ಬ ದಲಿತ ನಾಯಕನ ಪರವಾಗಿ DJ ಹಳ್ಳಿ KJ ಹಳ್ಳಿ ಆದಾಗ ತಾವೇನ್ ಮಾಡ್ತಾ ಇದ್ರಿ? ಆವಾಗ ಇನ್ನೂ ನಮ್ಮ ಸಂಘಟನೆ ಇರಲಿಲ್ಲ ಬೇರೆ ದಲಿತ ಸಂಘಟನೆಗಳೆಲ್ಲ ಇದು ಅವ್ರಿಗೆ ಕೇಳಿ ಮೇಡಮ್. ಈಗ ತಾನೇ ಹೇಳಿದ್ರು 1947ರಿಂದ ನಾವು ಜೀವಂತ ಇದೀವಿ ಅಂತ ಹೇಳಿದ್ರು. ಅಲ್ಲಲ್ಲ, ನಮ್ಮ ಸಂಘಟನೆ ಭೀಮ್ ಆರ್ಮಿ ಇನ್ನು ಕರ್ನಾಟಕದಲ್ಲಿ ಉದಯ ಆಗಿರಲಿಲ್ಲ ಮೇಡಮ್. ಭೀಮ್ ಆರ್ಮಿ ಇಸ್ ದಿ ಬಿ ಟೀಮ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಅರ್ಥ ಆಗುತ್ತೆ. ಅವ್ರು ಹೇಳ್ತಿರೋದು ಭೀಮ್ ಆರ್ಮಿ ಇಸ್ ದಿ ಬಿ ಟೀಮ್ ಅವ್ರು ಹೇಳ್ಕೊಂಡ್ರಿ ನೋಡಿ, ನಾವು NDAದಲ್ಲೂ ಇಲ್ಲ ಇಂಡಿಯಾದಲ್ಲೂ ಇಲ್ಲ, ಆ ವಿಚಾರ ಕಾಂಗ್ರೆಸ್ ಅವರು ಕೇಳ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ಇದೇ ಅಖಂಡ ಶ್ರೀನಿವಾಸ ಮೂರ್ತಿಗೆ ಇದೇ ಕಾಂಗ್ರೆಸ್ ಪಾರ್ಟಿ ಮತ್ತೆ ಅವರಿಗೆ ಸೀಟನ್ನ ಕೊಡ್ಲಿಲ್ಲ, MLA ಸೀಟನ್ನ. ನನಗೂ ಗೊತ್ತಿದೆ, ಅವಾಗೆಲ್ಲ ಹೋಗ್ಬಿಟ್ಟಿದ್ರು ಇವರು. DJ ಹಳ್ಳಿ KJ ಹಳ್ಳಿ ಆದಾಗ ಯಾವ ದಲಿತ ಸಂಘಟನೆಯೂ ಕೂಡ ಅವ್ರ ಪರವಾಗಿ ನಿಂತಿಲ್ಲ. ಅವ್ರ ಪರವಾಗಿ ನಿಂತಿಲ್ಲ. ಯಾರ ಪರವಾಗಿ? ಶ್ರೀನಿವಾಸ ಮೂರ್ತಿ ಅವ್ರ ಪರವಾಗಿ ನಿಂತಿಲ್ಲ. ಯಾವ ದಲಿತ ಸಂಘಟನೆಗಳು ನಿಂತಿಲ್ಲ. ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿಲ್ಲ. ಈ ಪಿಕ್ ಅಂಡ್ ಚೂಸ್ ಯಾಕೆ? ನನಗೆ ಈಗ ನಮ್ಮ ದಲಿತ ಸಮುದಾಯ ಮತ್ತು ದಲಿತ ಸಂಘಟನೆಗಳು ಯಾವುದೋ ಒಂದು ಪಕ್ಷದ ಗೊಂಬೆಯಾಗಿ ಕೆಲಸ ಮಾಡ್ತಿದ್ಯಾ ಅನ್ನುವಂತ ಅನುಮಾನ ಪಕ್ಷದ ಗೊಂಬೆ ಆಗಿದ್ರೆ ನಾವು ಶ್ರೀನಿವಾಸ್ ಪರವಾಗಿ ಹೋರಾಟ ಮಾಡ್ತಿದ್ವಿ. ಅವಾಗ ನಮ್ಮ ಸಂಘಟನೆ ಇರಲಿಲ್ಲ, ಅದನ್ನೆಲ್ಲ ಮಾತಾಡಕ್ ಹೋಗ್ಬೇಡಿ. ನಮ್ದು ಇಂಡಿಪೆಂಡೆಂಟ್ ಪೊಲಿಟಿಕಲ್ ಪಾರ್ಟಿ ಇದೆ, ಕರ್ನಾಟಕದಲ್ಲೂ ನಾವು ಪಾರ್ಟಿ ಮಾಡ್ತಾ ಇದೀವಿ. ನೀವು ಅವೆಲ್ಲ ಒಂದು ಬ್ರೇಕ್ ತಗೊಳ್ತೀವಿ ಸರ್, ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.